ಭ್ರಷ್ಟಾಚಾರಕ್ಕೆ ಆಶ್ರಯವನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ತಮ್ಮ ಪಾರ್ಟಿ ಅಜೆಂಡಾ ಭಾರತ್ ಜೋಡೋ ಯುವ ಸಂಘ ಸರ್ಕಾರಿ ದುಡ್ಡಿನ ಸ್ಥಾಪನೆ ಮೂಲಕ ಮಾಡ್ತಾ ಇದೆ. ಅದಕ್ಕೂ ಒಂದು ಆರ್ಡರ್ ಹೊರಡಿಸ್ಬೋದು. ಆದರೆ ಪ್ರಶ್ನೆ ಇರೋದು, ಇದರ ಎಲ್ಲ ಸ್ಯಾಲ್ರಿ ಈಗಾಗಲೇ ಗ್ಯಾರಂಟಿ ಸಮಿತಿಗಳೇನಿದ್ದಾವೆ, ಅನುಷ್ಠಾನ ಸಮಿತಿ, ಅದರದ್ದು ಸ್ಯಾಲ್ರಿ ಸ್ಥಳೀಯ ಸಂಸ್ಥೆಗೆ ಹಾಕ್ತಾರೆ. ಅಂದ್ರೆ ಈಗ ಹುಬ್ಬಳ್ಳಿ ಒಳಗೆ ಎಷ್ಟು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿದ್ದಾವೆ, ಅದರ ಸ್ಯಾಲ್ರಿ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಡಬೇಕು. ಇಲ್ಲಿ ನನ್ನ ಪಕ್ಕದಲ್ಲಿ ಚರಂತಿ ಮಠ ಅವರು ಕೂತಿದ್ದಾರೆ. ಮೊದಲು ಬಾಗಲಕೋಟೆ ಶಾಸಕರಾಗಿದ್ದವರು. ಬಾಗಲಕೋಟೆ ಅನುಷ್ಠಾನ ಸಮಿತಿಗೆ ಬಾಗಲಕೋಟೆ ನಗರಸಭೆ ಅಲ್ಲ, ನಿಮ್ದು ನಗರಸಭೆಯವರು ಕೊಡಬೇಕು. ಈಗ ಈ ಯುವ ಜೋಡೋ ಸಂಘಗಳಿಗೆ ಸ್ಥಳೀಯ ಸಂಸ್ಥೆಯಿಂದ ಕೊಡಬೇಕು. ನಿಮ್ಗೆ ತಾಕತ್ತಿದ್ರೆ ಮಾಡ್ರಿ. ಸ್ಥಳೀಯ ಸಂಸ್ಥೆಗೆ ನೀವು ದುಡ್ಡು ಕೊಡ್ತಾ ಇಲ್ಲ. ಉಳಿದದ್ದು ನನ್ನ ಕಡೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರ ಎಲ್ಲ ಹೆಡ್ನ್ಯಾಗ ಸೇರಿಸಿದ್ರೆ ಸುಮಾರು 350 ಕೋಟಿ ರೂಪಾಯಿ ನಮಗೆ ಕೊಡಬೇಕಾಗಿದೆ. ಅತ್ಯಂತ ಕಾನೂನಾತ್ಮಕವಾಗಿ ನಿಯಮದಂತೆ ನಮಗೆ ಬರಬೇಕಾದಂತಹ ದುಡ್ಡು ಒಂದು 350 ಕೋಟಿ ರೂಪಾಯಿ ಅದು. ಸುಳ್ಳು ಹೇಳ್ತಾರ ಅಂತ ಹಿಂಗೆ ಶುರು ಮಾಡ್ತಾರೆ. ನಾಳೆ ಸ್ಯಾಲ್ರಿ ಕಾಂಪೋನೆಂಟ್ ಬಂದ್ ಮಾಡ್ಯಾರ ಹೌದೋ ಇಲ್ಲ, ಎಸ್ ಅವ್ರನ್ನ ಉತ್ತರ ಕೊಡ್ಲಿ ಅವರು. ಜಿಲ್ಲಾ ಕೋರ್ಟಿಗೆ ಹೋಗುವುದು, ಜಿಲ್ಲಾ ಕೋರ್ಟಿಂದ ಅದರರ್ಥ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂಥ ಜನರಿಗೆ ಒಂದು ಮಗುವಿನ ಜನನ ಆದಾಗ ಅದನ್ನು ನೋಂದಣಿ ಮಾಡಿಸಬೇಕು ಅನ್ನುವ ಮಾಹಿತಿಯ ಕೊರತೆ ಇವತ್ತಿಗೂ. ಮೊನ್ನೆ ಲಾಸ್ಟ್ ಲೋಕದಲ್ಲಿ 2026ರಲ್ಲಿ ಜುಲೈಲಾದ ಲೋಕಾಯುಕ್ತದಲ್ಲಿ 43,000 ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಕೇಸಸ್ ಸೆಟ್ಲಾಗಿ ಡಿಸ್ಪೋಸ್ ಆಯಿತು. ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ವೆರಿ ಸಿಂಪಲ್ ಇನ್ ಆ್ಯಕ್ಟ್, ಏನಿಲ್ಲ, ಸಣ್ಣ ಇನ್ ಆ್ಯಕ್ಟ್. ಅದರ ಮಾಹಿತಿಯ ಕೊರತೆ ಇವತ್ತು ಜನರಿಗೆ. ಹಾಗಂತ ಕಾನೂನು ಎಲ್ರಿಗೂ ಗೊತ್ತಿರಲೇಬೇಕು ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಆ ಕಾನೂನು ಜನರಿಗೆ ತಿಳಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು. ಆ ಪ್ರಕಾರವಾಗಿ ಈ ಕಾನೂನು ಸೇವಾ ಪ್ರಾಧಿಕಾರದಿಂದ ನಾವು ಇವತ್ತು ಪ್ರತಿ ಹಳ್ಳಿಯಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇಂತಹ ಕಾನೂನು ಅರಿವಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬೇರೆ ಬೇರೆ ಕಾನೂನುಗಳ ಬಗ್ಗೆ, ಮಹಿಳೆಯರಿಗಾಗಿ ಹಕ್ಕುಗಳಿರ್ಬೋದು, ಹಿರಿಯ ನಾಗರಿಕರಿಗಾಗಿ ಇರುವ ಹಕ್ಕುಗಳಿರ್ಬೋದು, ಮಕ್ಕಳ ಹಕ್ಕುಗಳಿರ್ಬೋದು, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಹಕ್ಕುಗಳಿರ್ಬೋದು, ಅವರಿಗೆ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಇರ್ಬೋದು, ಅದರ ಸಂಬಂಧವಾಗಿ ಮಾಹಿತಿಗಳನ್ನು ಜನರಿಗೆ ತಿಳಿಸುವುದರ ಮೂಲಕ